ಹೇಳಿದ್ದಾರೆ, ಸೊನ್ನಿಸ್ಕೊಳ್ಬಾರ್ದಲ್ಲ, ಪೆಟ್ಬಿಡ್ಬಾರ್ದು ಅಂತೇಳಿ. ಆದ್ರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಯತ್ನಾಳರು ಬಿ ಜೆ ಪಿಗರು ಕರೆದೊಳಗೆ ತೊಗೊಳ್ತಾರ ಅಂತ ಅನ್ನಿಸ್ತಾ ಇಲ್ಲ. ಅವ್ರನ್ನ ತೊಗೊಂಡ್ರೆ ಯಡಿಯೂರಪ್ಪನವ್ರು ಇರ್ತಾರ ಪಾರ್ಟಿಯಲ್ಲಿ ಅನ್ನೋ ಸಹಿತ ಅಷ್ಟೇ ಹೇಳೋದು ಕಷ್ಟ ಅದ. ಆದ್ರೆ ಈ ಎರಡರಿಂದಾಗೆ ಬಿ ಜೆ ಪಿ ಹೊಡೆದು ಬೀಳ್ತಿದೆ ಅನ್ನೋದು ಸುಳ್ಳೇನಲ್ಲ. ಅದಕ್ಕಾಗಿ ಯತ್ನಾಳ್ಗಿಂತಲೂ ಹೆಚ್ಚಿಗೆ ಲಿಬ್ರಲ್ ಇದ್ದಂಥವ್ರು ಮತ್ತು ಕರ್ನಾಟಕಕ್ಕೆ ಯಾರು ಬೇಕಪ್ಪ, ವಿಶೇಷವಾಗಿ ಲಿಂಗಾಯತ ನೋಡಿ ಗುರುತಿಸ್ಬಿಡೋರು ಯಾರು, ನಮ್ಮ ಯಡಿಯೂರಪ್ಪನವರು. ಇವರ ಆ ಫೇಸ್ ಇಲ್ಲ ಯತ್ನಾಳರಲ್ಲೇ, ಲಿಂಗಾಯತರು ಹುಟ್ಟರು ಅಂತಂದು. ಲಿಂಗಾಯತರು ಹೌದು, ಒಕ್ಕಲಿಗರಿರ್ಬೋದು, ಮತ್ತು ಇದ್ದಾರೆ ಅವರು ತರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಯಡಿಯೂರಪ್ಪನಷ್ಟು ಎಲ್ಲ ಕಡೆ ಪ್ರಚಾರ ಪ್ರಸಾರ ಇವ್ರದ್ದಿಲ್ಲ ಅನ್ನೋದು ಒಂದು ಅಂಬೋಣ. ಹೀಗಾಗಿ ಬಿ ಜೆ ಪಿ ಇದ್ದಿದ್ದು ಯಡಿಯೂರಪ್ಪನವ್ರಿಗೆ ಮಣಿ ಹಾಕುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಿಂದಾಗೆ ಇವ್ರನ್ನೇನು ಮಾಡಿದ್ರು JCB ಮಾಡಬೇಕು, ಪಕ್ಷ ಹೊಸ ಹುಟ್ಟಾಕಬೇಕು, ಇಲ್ಲ ಕಾಂಗ್ರೆಸ್ ಸೇರಬೇಕು, ಇಲ್ಲ JDS ಸೇರಬೇಕು ಅನ್ನೋದು ಸಾಮಾನ್ಯ ನಂಬಿಕೆ. ಇದನ್ನು ಯಾವ ರೀತಿ ಎದುರಿಸ್ಬೋದು ಇವರು? ಯಾಕಂದ್ರೆ ಯತ್ನಾಳರಲ್ಲಿ ಜಿದ್ದಿ ಅದ, ಹೋರಾಟಕ್ಕೆ ಹೆಚ್ಚದ, ಕೆಲವಷ್ಟು ಮಿಸ್ಟೇಕ್ಸ್ ಇದ್ದಾವೆ, ಯಾರಲ್ಲೂ ಇಲ್ಲಂತಲ್ಲ, ಮನುಷ್ಯ ಪರಿಪೂರ್ಣ ಅಲ್ಲ. ಆ ನೆಲೆಗಟ್ಟಿನಲ್ಲೇ ಯತ್ನಾಳರ ಸೌಮ್ಯದ ನೆಲೆಗಟ್ಟಿನಲ್ಲೇ ನೋಡಿದರೂ ಸಹಿತ 2022ರಲ್ಲೇ BJPಯನ್ನು ತಂದು ನಿಲ್ಲಿಸುವಂಥ ಪೂರ್ಣ ಪ್ರಮಾಣ ಶಕ್ತಿ ಇಲ್ಲ ಅಂತ ಭಾಳಷ್ಟು ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ನೀವು ನಿಮ್ಮ ಅಭಿಪ್ರಾಯ ಹೇಳ್ತಾ ಇರಿ. ಹೇಳೋ ಜೊತೆಗೆ ಇದು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಏನು ಮಾಡ್ತಾ ಇರ್ತಾರೆ. ಆದ್ರೆ ನೋಡೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ 16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯ ಕೈಗೊಂಡು ವಂದನೆಗಳು.